ಚಾಮುಂಡಿ ಬೆಟ್ಟದಲ್ಲಿ ವರ್ಧಂತಿ ಮಹೋತ್ಸವ ಮನೆ ಮಾಡಿದೆ. ನಮ್ಮೊಟ್ಟಿಗೆ ರಾಜವಂಶಸ್ಥರಾದಂಥ ಯದುವೀರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಸರ್, ಈಗ ವರ್ಧಂತಿ ವಿಶೇಷ ಇಂದು ರೇವತಿ ನಕ್ಷತ್ರ ಆಷಾಢ ಮಾಸದ ಒಂದು ದಿನ. ಇದೇ ದಿನ ಶ್ರೀಮನ್ ಮಹಾರಾಜ ಮುಮ್ಮಡಿ ಕೃಷ್ಣ ಜೊಡೆಯರವರು ಉತ್ಸವ ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ಅವರ ಜನ್ಮದಿನವೂ ಕೂಡ. ಆ ನಿಟ್ಟಿನಲ್ಲಿ ಈ ಒಂದು ಆಚರಣೆ ಅಂದಿನ ಕಾಲದಲ್ಲಿ ಶುರುವಾಯಿತು. ಇವತ್ತವರೆಗೂ ಅದು ಕಟ್ಟುನಿಟ್ಟಾಗಿ ನಡ್ಕೊಂಡು ಬಂದಿದೆ. ಪ್ರಸ್ತುತ ಆಧುನಿಕ ಭಾರತದಲ್ಲೂ ಮುಂದುವರಿತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾಗವಹಿಸಿ ತಾಯಿಯವರ ಒಂದು ನಿರ್ದೇಶನ ಮೇರೆಗೆ ಎಲ್ಲ ಕಾರ್ಯಕ್ರಮಗಳು ನಡೆದಿದೆ. ಸರ್, ರಾಜ್ಯದಲ್ಲಿ ಬರಗಾಲ ಎದುರಾಗಿದೆ, ಏನಂತ ಬೇಡ್ಕೊಂಡ್ರೆ ಸರ್ ಈ ಸಂದರ್ಭದಲ್ಲಿ? ಸತತ ಒಂದು ಪ್ರಾರ್ಥನೆ, ರಾಜ್ಯಕ್ಕೆ ಒಳ್ಳೆಯದಾಗಬೇಕು, ಒಳ್ಳೆ ಮಳೆ ಆಗಬೇಕು, ರೈತರು ಸಮಸ್ತ ಕನ್ನಡಿಗರಿಗೆ ಒಳ್ಳೆಯದಾಗಬೇಕು ಅಂತ ನಮ್ಮ ಸತತ ಪ್ರಾರ್ಥನೆ. ನೀರಿನ ವಿವಾದ ಮಧ್ಯೆ ಇದೆಲ್ಲ ಬಗೆಹರಿತದ, ಚಾಮುಂಡಿ ದೇವಿಯ ಆಶೀರ್ವಾದ ಮಾಡ್ತಾಳಂತ. ತಾಯಿ ಆಶೀರ್ವಾದ, ವರುಣನ ಕೃಪೆ, ಒಂದು ಸ್ವಲ್ಪ ಮಳೆ ಬಂದಿದೆ. ಇಲ್ಲಿ ಅಣೆಕಟ್ಟುಗಳಲ್ಲಿ ಸ್ವಲ್ಪ ಭರ್ತಿ ಆಗಿದೆ ಅಂತ ಮಾಹಿತಿ ಬಂದಿದೆ. ಅದು ಸಂತೋಷದ ಸಂಗತಿ. ಇನ್ನು ಹೆಚ್ಚು ಮಳೆ ಬಂದು, ಸೂಕ್ತವಾದಂಥ ಮಳೆ ಬಂದು ಎಲ್ಲ ಡ್ಯಾಮ್ಗಳು ಭರ್ತಿಯಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಇದು ರಾಜವಂಶಸ್ಥರಾದಂಥ ಯದುವೀರ್ ಅವರ ಮಾತು. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.